ಏನು ಸ್ಕ್ಯಾನಿಂಗ್ ಅವಶ್ಯಕತೆ ಇಲ್ಲ ಅಂತ. ಸೊ ಅಂತವರನ್ನು ಈಗ ವೈದ್ಯರು ನೋಡಿಬಿಟ್ಟು ಅಂತವರಿಗೆ ಇಂಥದೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕು. ಮತ್ತೆ ನಾನು ಹೇಳಿದೆ ಇಲ್ಲಿ ಎಕ್ಸ್ರೇ ಇದೆ, ಅಲ್ಟ್ರಾಸೌಂಡ್ ಇದೆ, CT ಇದೆ, MRI ಇದೆ, ಸೋ ಮೆನಿ ಟೆಸ್ಟ್ ನಾನು ಹೇಳಿದ್ದೇನೆ. ಸೊ ಪ್ರತಿಯೊಂದಕ್ಕೂ ಸ್ಕ್ಯಾನಿಂಗ್ ಅಂತ ಓಡುವ ಅವಶ್ಯಕತೆ ಇಲ್ಲ. ಯಾವ ಡಿಸೀಸ್ಗೆ ಯಾವ ಪ್ರಾಬ್ಲಮ್ಗೆ ಇಂಥ ತರದ ಸ್ಕ್ಯಾನಿಂಗು ಅಂತೇಳಿ ಬರ್ದಿಟ್ಟಿದೆ. ಸೊ ಅಂಥದನ್ನೇ ಮಾಡಿಸ್ಕೊಳ್ಬೇಕು. ಬಟ್ ಓವರ್ ಆಲ್ ನೀವು ಹೇಳೋದೇನಪ್ಪ ಅಂತಂದ್ರೆ ಸ್ಕ್ಯಾನಿಂಗ್ ಈಸ್ ಎ ಬೂನ್ ಟು ದಿ ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೀರಿ. ಯಾಕಂದ್ರೆ ಡಯಾಗ್ನೋಸಿಸ್ ಸ್ಟ್ರೈಟ್ ನಾವು ಹೋಗ್ಬೋದು, ಇಲ್ಲದಿದ್ರೆ ನೀವು ಆಪರೇಷನ್ ಮಾಡಿ ಒಂದೊಂದೇ ಅಂಗಾಂಗಗಳನ್ನ ಪರೀಕ್ಷೆ ಮಾಡ್ತಾ ಹೋಗ್ಬೇಕಾಗುತ್ತೆ, ಅದು ಅವಶ್ಯಕತೆ ಇಲ್ಲ ಅಂತ. ಹೌದು, ಮೊದಲಿಂದ ಏನ್ ಮಾಡ್ತಾ ಇದ್ರು, ಹೊಟ್ಟೆ ನೋವು ಬಂದ್ರೆ ಇಲ್ಲಿ ಕೈ ಇಟ್ಟು ನೋಡ್ತಾ ಇದ್ರು, ಪೇಷಂಟ್ ನೋವು ಅಂತ ತಗೊಳಿದ್ರೆ ಆಪರೇಷನ್ ಥಿಯೇಟರ್ ಹೋಗಿ ಅಪೆಂಡಿಕ್ಸ್ ಕಟ್ ಮಾಡ್ತಾ ಇದ್ರು. ಅದ ಒಮ್ಮೆ ಆಪರೇಟ್ ಮಾಡಿ ನೋಡಿದಾಗ ಅದು ಅಪೆಂಡಿಕ್ಸ್ ಇದೆಯೋ ಇಲ್ವೋ ಅಂತ ಹೆಚ್ಚಿನ ಕಡೆ ಗೊತ್ತಾಗ್ತಿರ್ಲಿಲ್ಲ. ಈಗ ಹಾಗೆಲ್ಲ, ಈಗ ನಿಮಗೆ ನೋವು ಬಂದ್ರೆ ಅದು ಅಪೆಂಡಿಕ್ಸ್ ಅಲ್ಲಿ ಬಂದಿದೆಯಾ ಅಥವಾ ಗಾಲ್ ಸ್ಟೋನ್ಸ್ ಅಲ್ಲಿ ಬಂದಿದೆಯಾ ಅಥವಾ ಕಿಡ್ನಿ ಸ್ಟೋನ್ಸ್ ಅಲ್ಲಿ ಬಂದಿದೆಯಾ ಅಥವಾ ಪ್ಯಾಂಕ್ರಿಯಾಟಿಕ್ ಸ್ಟೋನ್ಸ್ ಅಲ್ಲಿ ಬಂದಿದೆ, ನಾವು ನೋಡಿಬಿಟ್ಟು ಹೇಳಲಿಕ್ಕೆ ಆಗುತ್ತೆ. ಓಕೆ ಡಾಕ್ಟರ್, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಸ್ಕ್ಯಾನಿಂಗ್ ಬಗ್ಗೆ ನಿಮ್ಮ ಒಂದು ಏನು ಒಂದು ಅಡ್ವೈಸ್ ಕೊಡ್ತೀರಿ? ಯಾವ ಸಂದರ್ಭಗಳಲ್ಲಿ ನೀವು ಈ ತರ ಒಂದು ಎಚ್ಚರಿಕೆ ವಹಿಸ್ಬೇಕಂತ? ಈಗ ಕಡೆದಾಗಿ ಏನು ಹೇಳುತ್ತೇನೆ ಅಂತ ಹೇಳಿದ್ರೆ, ಈಗ ಈ ಸ್ಕ್ಯಾನಿಂಗ್ ಅಲ್ಲಿ ಇರುವಂತದ್ದು ಸೈಡ್ ಎಫೆಕ್ಟ್ಸ್ ಅನ್ನು ಒಬ್ರು ಗೊತ್ತಿರಬೇಕು. ನಂಬರ್ 1, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಅಂತ ಪ್ರಾಬ್ಲಮ್ಸ್ ಇಲ್ಲ. ಸ್ಕ್ಯಾನಿಂಗ್ ಬೇಕು ಅಂತ ಹೇಳಿದಾಗ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಅನ್ನೆಸೆಸರಿ ಇಲ್ಲದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ರೋಗ ಪತ್ತೆ ಹಚ್ಚಲಿಕ್ಕೆ ಟೈಮ್ ತಾಗ್ತದೆ, ಹಣವೂ ವೇಸ್ಟ್ ಆಗುತ್ತೆ, ಟೈಮು ವೇಸ್ಟ್ ಆಗುತ್ತೆ, ಶಕ್ತಿಯೂ ವೇಸ್ಟ್ ಆಗುತ್ತೆ. ಅದರಿಂದ ಬೇಕಾದಾಗ ಬೇಕಾದನ್ನು ಅತ್ಯವಶ್ಯವಾಗಿ ಮಾಡಿಸ್ಕೊಳ್ಳೋದು. ಓಕೆ, ರೈಟ್ ಡಾಕ್ಟ್ರೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ಕ್ಯಾನಿಂಗ್ ಒಂದು ಅಪೂರ್ವ ವರದಾನ ಅಂತ ಒಂದು ಚರ್ಚೆ ಮಾಡಿದ್ದೇವೆ. ಅದರಲ್ಲೂ ಡಾಕ್ಟರ್ ಹೇಳಿದಾಗೆ ಈ ಸ್ಕ್ಯಾನಿಂಗ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಡಯಾಗ್ನೋಸ್ ಮಾಡೋದಕ್ಕೆ ಯಾವುದೇ ಒಂದು ತೊಂದರೆನ ನೇರವಾಗಿ ನಾವು ಕಂಡುಹಿಡ್ಕೋಬಹುದು ಡಾಕ್ಟ್ರು. ಅಲ್ಲಿಂದ ಟ್ರೀಟ್ಮೆಂಟ್ ಬಹಳ ಬೇಗ ಶುರು ಮಾಡ್ಬೋದು, ಮತ್ತು ಅದಕ್ಕೆ ಚಿಕಿತ್ಸೆಗಳು ಯಾವ ರೀತಿ ಮಾಡೋಕ್ಕೆ ಬಹಳ ಸುಲಭ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಒದಗಿಸ್ಕೊಟ್ಟಿದ್ದಾರೆ. ಇಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಂಥ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಮುಂದಿನ TV ಡಾಕ್ಟರ್ ಕಾರ್ಯಕ್ರಮದವರೆಗೂ ನಿಮ್ಮೆಲ್ಲರಿಗೂ ಗುಡ್ ಬೈ.